ಇನ್ನು ಸಚಿವರು ಕೈಗೆ ಸಿಗ್ತಾ ಇಲ್ಲವೆಂಬ ಕಾಂಗ್ರೆಸ್ ಶಾಸಕರ ಆರೋಪದ ವಿಚಾರವಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ಹಲವು ಕಾಂಗ್ರೆಸ್ ಶಾಸಕರು ಈ ಬಗ್ಗೆ ಆರೋಪ ಮಾಡಿರಬಹುದು. ಶಾಸಕರಿಗೆ ವೈಯಕ್ತಿಕವಾಗಿ ತೊಂದರೆ ಆಗಿರಬಹುದು. ಕಾಂಗ್ರೆಸ್ ಶಾಸಕರೇ ಹೇಳಿದ ಮೇಲೆ ನಾವು ಅದನ್ನ ಒಪ್ಪಬೇಕಲ್ಲ. ಶಾಸಕರ ಸಮಸ್ಯೆಗಳನ್ನ ಮುಖ್ಯಮಂತ್ರಿಗಳು ಬಗೆಹರಿಸುತ್ತಾರೆ. ಸಿಎಲ್ಪಿ ಸಭೆಯಲ್ಲಿ ಶಾಸಕರಿಗೆ ಮಾತನಾಡಲು ಅವಕಾಶ ಕೊಡಲಾಗಿತ್ತು. ಮಂತ್ರಿಗಳು ಭೇಟಿಯಾಗದ ಬಗ್ಗೆ ಕೆಲವರು ಸಿಎಲ್ಪಿ ಸಭೆಯಲ್ಲಿ ಹೇಳಿದ್ದಾರೆ. ಇದೇನು ಅಂತಹ ದೊಡ್ಡ ವಿಷಯವೇನು ಅಲ್ಲ, ಬಗೆಹರಿಸುತ್ತಾರೆ ಅಂತ ಹೇಳಿದ್ದಾರೆ. ಅವರಿಗೆ ವೈಯಕ್ತಿಕವಾಗಿ ಅವ್ರಿಗೇನಾದರೂ ಆ ರೀತಿ ತೊಂದರೆ ಆಗಿರ್ಬೋದು, ನನಗಿಲ್ಲ ಅಂತಿಲ್ಲ. ಯಾಕೆಂದರೆ ಅವರೇ ಹೇಳಿದ ಮೇಲೆ ಅದನ್ನು ನಾವು ಒಪ್ಪಬೇಕಲ್ಲ. ಸೊ ಅದನ್ನು ಸಾರ್ಟ್ ಔಟ್ ಮಾಡ್ತಾರೆ ಮುಖ್ಯಮಂತ್ರಿಗಳು. ಇಲ್ಲ, ಈಗಾಗಲೇ CLPನಲ್ಲಿ ಮಾನ್ಯ ಶಾಸಕರುಗಳಿಗೆ ಅವಕಾಶ ಕೊಟ್ಟಿದ್ದಾರೆ. ಕೆಲವರು ಪ್ರಸ್ತಾಪ ಮಾಡಿದ್ದಾರೆ, ನಮಗೆ ಮಂತ್ರಿಗಳಿಗೆ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಅದೇನಂತ ದೊಡ್ಡ ವಿಷಯ ಎಲ್ಲ ಸಾರ್ಟ್ ಔಟ್ ಮಾಡ್ತೇವೆ. ಇರ್ಬೋದು, ಅವರಿಗೆ ವೈಯಕ್ತಿಕವಾಗಿ ಅವ್ರಿಗೇನಾದರೂ ಆ ರೀತಿ ತೊಂದರೆ ಆಗಿರ್ಬೋದು, ನನಗಿಲ್ಲ ಅಂತಿಲ್ಲ. ಯಾಕೆಂದರೆ ಅವರೇ ಹೇಳಿದ ಮೇಲೆ ಅದನ್ನು ನಾವು ಒಪ್ಪಬೇಕಲ್ಲ. ಸೊ ಅದನ್ನು ಸಾರ್ಟ್ ಔಟ್ ಮಾಡ್ತಾರೆ ಮುಖ್ಯಮಂತ್ರಿಗಳು. ಇಲ್ಲ, ಈಗಾಗಲೇ CLPನಲ್ಲಿ ಮಾನ್ಯ ಶಾಸಕರುಗಳಿಗೆ ಅವಕಾಶ ಕೊಟ್ಟಿದ್ದಾರೆ. ಕೆಲವರು ಪ್ರಸ್ತಾಪ ಮಾಡಿದ್ದಾರೆ, ನಮಗೆ ಮಂತ್ರಿಗಳಿಗೆ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಅದೇನಂತ ದೊಡ್ಡ ವಿಷಯ ಎಲ್ಲ ಸಾರ್ಟ್ ಔಟ್ ಮಾಡಿ. ಇನ್ನು ಕೆಲ ಶಾಸಕರಿಗೆ ವಿಶೇಷ ಅನುದಾನ ಕೊಡ್ತಿದ್ದಾರೆ. ನಮಗೆ ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಆಗಬೇಕಾಗಿದೆ, ಆದರೆ ಈ ಸರ್ಕಾರದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಿಲ್ಲ. ಕೆಲ ಶಾಸಕರಿಗಷ್ಟೇ ವಿಶೇಷ ಅನುದಾನ ಅಂತ ಹೇಳ್ತಿದ್ದಾರೆ. ಯಾರೋ ಬರ್ತಾರೆ, ಲೆಟರ್ ಕೊಡ್ತಾರೆ, ಹಣ ತಗೊಂಡು ಹೋಗ್ತಾರೆ. ಈಗ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಮಾಡಿದ್ರೆ ಸಾಕು ಎಂಬಂತಾಗಿದೆ. ಸದನದಲ್ಲೂ ಈ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಸುರೇಶ್ ಬಾಬು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಇವತ್ತು ಏನ್ ನೀವು ನೋಡ್ತಾ ಇದ್ರಿ, ಇವತ್ತು ಎಲ್ಲಾ ಕ್ಷೇತ್ರಗಳು 224 ಕ್ಷೇತ್ರಗಳು ಕೂಡ ಸಮಾನವಾಗಿ ಅವರು ಅನುದಾನ ಕೊಡ್ಲಿಕ್ಕೆ ಇವ್ರ ಕೈಲಿ 2 ವರ್ಷ ಆದ್ರೂ ಸಾಧ್ಯನೇ ಆಗಿಲ್ಲ. ಇನ್ನೂ ಕೂಡ ಅದನ್ನ ವಾಮ ಮಾರ್ಗದಲ್ಲಿ ಹಲವಾರು ಇಲಾಖೆಗಳಲ್ಲಿ ನೇರವಾಗಿ ಅವ್ರಿಗೆ ಕಮಿಷನ್ ತಗೊಂಡು ಮತ್ತೊಂದು ಯಾವುದೋ ಆಮಿಷಕ್ಕೆ ಒಳಗಾಗಿ ಅವ್ರಿಗೆಲ್ಲ ಸ್ಪೆಷಲ್ ಗ್ರಾಂಟ್ ಅಂತ ಕೊಡ್ತಕ್ಕಂಥದ್ದು. ಇವತ್ತು ನಾವು ವಿರೋಧ ಪಕ್ಷದವ್ರು ಹೇಳಿದ್ರೆ ಇವರು ಟೀಕೆಗೆ ಇರ್ತಾರೆ ಅಂತ ಅವರು ಯಾವಾಗಲೂ ಕೂಡ ಸದನದಲ್ಲಿ ಇಲ್ಲಿ ನೀವು ಮಾಡಿಲ್ವಾ, ಮತ್ತೊಂದು ಮಾಡಿಲ್ವಾ, BJP ಮಾಡಿಲ್ವಾ, JDS ಮಾಡಿಲ್ವಾ, ಈ ತರ ಉಡಾಫೆ ಉತ್ತರಗಳನ್ನ ಕೊಟ್ಕೊಂಡು ಹೆಂಗೋ ಬಾಯಿ ಮುಚ್ಚಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಇವತ್ತು ಅವ್ರದೇ ಪಕ್ಷದ ಶಾಸಕರು, ಅದರಲ್ಲೂ ಕೂಡ BR ಪಾಟೀಲ್ ಅಂತವ್ರು, ಅವರು ಒಂಥರ ಸಿದ್ಧಾಂತಕ್ಕೊಳಪಟ್ಟಂತ ರಾಜಕಾರಣಿ ಅಂತ ನಾವೆಲ್ಲರೂ ಕೂಡ ಕೆಲವಾರು ಜನದಲ್ಲಿ ಅವರು ಕೂಡ ಒಬ್ರು ಅಂತಕ್ಕಂಥದ್ದು ನಾವು ಭಾವಿಸ್ಕೊಂಡಿದ್ದೇವೆ. ಇವತ್ತು ಏನ್ ನೀವು ನೋಡ್ತಾ ಇದ್ರಿ, ಇವತ್ತು ಎಲ್ಲಾ ಕ್ಷೇತ್ರಗಳು 224 ಕ್ಷೇತ್ರಗಳು ಕೂಡ ಸಮಾನವಾಗಿ ಅವರು ಅನುದಾನ ಕೊಡ್ಲಿಕ್ಕೆ ಇವ್ರ ಕೈಲಿ 2 ವರ್ಷ ಆದ್ರೂ ಸಾಧ್ಯನೇ ಆಗಿಲ್ಲ. ಇನ್ನೂ ಕೂಡ ಅದನ್ನ ವಾಮ ಮಾರ್ಗದಲ್ಲಿ ಹಲವಾರು ಇಲಾಖೆಗಳಲ್ಲಿ ನೇರವಾಗಿ ಅವ್ರಿಗೆ ಕಮಿಷನ್ ತಗೊಂಡು ಮತ್ತೊಂದು ಯಾವುದೋ ಆಮಿಷಕ್ಕೆ ಒಳಗಾಗಿ ಅವ್ರಿಗೆಲ್ಲ ಸ್ಪೆಷಲ್ ಗ್ರಾಂಟ್ ಅಂತ ಕೊಡ್ತಕ್ಕಂಥದ್ದು. ಇವತ್ತು ನಾವು ವಿರೋಧ ಪಕ್ಷದವ್ರು ಹೇಳಿದ್ರೆ ಇವರು ಟೀಕೆಗೆ ಇರ್ತಾರೆ ಅಂತ ಅವರು ಯಾವಾಗಲೂ ಕೂಡ ಸದನದಲ್ಲಿ ಇಲ್ಲಿ ನೀವು ಮಾಡಿಲ್ವಾ, ಮತ್ತೊಂದು ಮಾಡಿಲ್ವಾ, BJP ಮಾಡಿಲ್ವಾ, JDS ಮಾಡಿಲ್ವಾ, ಈ ತರ ಉಡಾಫೆ ಉತ್ತರಗಳನ್ನ ಕೊಟ್ಕೊಂಡು ಹೆಂಗೋ ಬಾಯಿ ಮುಚ್ಚಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಇವತ್ತು ಅವ್ರದೇ ಪಕ್ಷದ ಶಾಸಕರು, ಅದರಲ್ಲೂ ಕೂಡ BR ಪಾಟೀಲ್ ಅಂತವ್ರು, ಅವರು ಒಂಥರ ಸಿದ್ಧಾಂತಕ್ಕೊಳಪಟ್ಟಂತ ರಾಜಕಾರಣಿ ಅಂತ ನಾವೆಲ್ಲರೂ ಕೂಡ ಕೆಲವಾರು ಜನದಲ್ಲಿ ಅವರು ಕೂಡ ಒಬ್ರು ಅಂತಕ್ಕಂಥದ್ದು ನಾವು ಭಾವಿಸ್ಕೊಂಡಿದ್ದೇವೆ. ಇವತ್ತು ಏನ್ ನೀವು ನೋಡ್ತಾ ಇದ್ರಿ, ಇವತ್ತು ಇನ್ನು ಸಚಿವರು ನಮ್ಮ ಕೈಗೆ ಸಿಗ್ತಾ ಇಲ್ಲ ಎಂಬ ರಾಜು ಕಾಗೆ ಆರೋಪಕ್ಕೆ DCM DK ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜು ಕಾಗೆ ಹೇಳಿದ್ದೆಲ್ಲವನ್ನ ನಾವು ಮಾಡಿದ್ದೇವೆ. ನಮ್ಮ ಶಾಸಕರ ಅಸಮಾಧಾನ ಏನಿದೆ ನೋಡೋಣ, ಅಧಿವೇಶನ ಬರಲಿ, CLP ಸಭೆ ಕರಿತೀವಿ ಅಂತ DKಶಿ ಹೇಳಿದ್ದಾರೆ. ಸಚಿವರ ಕಾರ್ಯವೈಖರಿ ಬಗ್ಗೆ ರಾಜು ಕಾಗೆ ಅಸಮಾಧಾನ ವಿಚಾರವಾಗಿ ಕೃಷಿ ಸಚಿವ ಚಲುವರಾಯಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಚಿವರ ಕಾರ್ಯವೈಖರಿ ಬಗ್ಗೆ ಕೆಲ ಶಾಸಕರು ಮಾತಾಡಿದ್ದಾರೆ. ಎಲ್ಲಾ ಪಾರ್ಟಿ ಸರ್ಕಾರಗಳಲ್ಲೂ ಇಂತಹವು ಇದ್ದೇ ಇರುತ್ತೆ. ಈ ಬಗ್ಗೆ CM DCM ಗಮನ ಹರಿಸಿ ಸಮಸ್ಯೆ ಬಗೆಹರಿಸುತ್ತಾರೆ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಮನೆಯಲ್ಲಿರಲಿ ಅಂತ ರಾಜು ಕಾಗೆ ವ್ಯಂಗ್ಯ ವಿಚಾರವಾಗಿ ಮಾಜಿ CM DV ಸದಾನಂದಗೌಡ ರಿಯಾಕ್ಟ್ ಮಾಡಿದ್ದಾರೆ. CM ಸಿದ್ದರಾಮಯ್ಯಗೆ ಆಡಳಿತದಲ್ಲಿ ಸೀರಿಯಸ್ನೆಸ್ ಇಲ್ಲ, ಜನರ ಸೇವೆ ಮಾಡಲು ಅವಕಾಶ ಸಿಕ್ಕಿದೆ, ಸರಿಯಾಗಿ ಮಾಡಬೇಕು. ಕ್ಷೇತ್ರದ ಅಭಿವೃದ್ಧಿ ಆಗ್ತಿಲ್ಲ ಅನ್ನೋರು ಮೊದಲು ಮನೆಗೆ ಹೋಗಬೇಕು. ಸಿದ್ದರಾಮಯ್ಯ ಅವರಿಗಿಂತ ದೊಡ್ಡ ತಪ್ಪು ರಾಜು ಕಾಗೆ ಅವರದ್ದು. ಜನಸೇವೆ ಮಾಡಲು ಆಗದಿದ್ರೆ ರಿಸೈನ್ ಮಾಡಿ ಮನೆಗೆ ಹೋಗಬೇಕು. ಅದು ಬಿಟ್ಟು ಸಿದ್ದರಾಮಯ್ಯ ಹಣ ಕೊಡ್ಲಿಲ್ಲ ಅನ್ನೋದು ಸರಿಯಲ್ಲ ಅಂತ ಮಾತನಾಡಿದ್ದಾರೆ. ಇನ್ನು ಅನುದಾನಕ್ಕಾಗಿ CM ಮನೆ ಮುಂದೆ ಹೋಗಿ ಪ್ರತಿಭಟನೆ ಮಾಡಲಿ, BJP ಅವರಂತೂ ಎಲ್ಲೂ ಹೋಗಿ ಅನುದಾನಕ್ಕೆ ಹೋರಾಡಿಲ್ಲ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಆ ಕಟ್ಟಕಡೆಯ ಮಂತ್ರಿಯವರೆಗೆ
ಎಲ್ರಿಗೂ ಇದೆ ಕುಶಾಲೆ ಆಗ್ಬಿಟ್ಟಿದೆ, ತಮಾಷೆ ಆಗ್ಬಿಟ್ಟಿದೆ. ಆಡಳಿತ ಅಂತ ಹೇಳಿದ್ರೆ ಸೀರಿಯಸ್ನೆಸ್ಸೇ ಇಲ್ಲ. ಇದೇ ದುರಂತ ಕರ್ನಾಟಕ ರಾಜ್ಯದ್ದು. ಯಾವಾಗ ಯಾವ್ದಾದ್ರು ಮಂತ್ರಿಗೆ ನಮಗೊಂದು ಇಲಾಖೆ ಇದೆ, ಈ ರಾಜ್ಯ ಜನರ ಸೇವೆ ಮಾಡಲಿಕ್ಕೆ ದೇವರೊಂದು ಅವಕಾಶ ಕೊಟ್ಟಿದ್ದಾನೆ ಅಂತ ಹೇಳುವಂತ ಆ ಆಂತರಿಕವಾದಂತ ಭಾವನೆ ಇದ್ದು ಕೆಲಸ ಮಾಡಿದ್ರೆ ಆಡಳಿತ ಸುಸೂತ್ರ ಆಗುತ್ತೆ. ಈಗ ಎಲ್ಲರಿಗೇನು ಅಂತ ಹೇಳಿದ್ರೆ ಒಟ್ಟು ತಮಾಷೆಯಲ್ಲಿ ನಾನು ದೊಡ್ಡ ಜೋಕರ್ ಆಗ್ಬೇಕು ಅಂತ ಪ್ರತಿಯೊಬ್ಬೊಂದು ಪ್ರಯತ್ನ. ಆ ದೊಡ್ಡ ಜೋಕರ್ಗಳೇ ಇವರೆಲ್ಲ. ಕರ್ನಾಟಕ ರಾಜ್ಯದ ಎಲ್ಲಾ ಮಂತ್ರಿಗಳು, ರೈಟ್ ಫ್ರಮ್ ಸಿದ್ದರಾಮಯ್ಯ ಆ ಕಟ್ಟಕಡೆಯ ಮಂತ್ರಿಯವರೆಗೆ ಎಲ್ರಿಗೂ ಇದೆ ಕುಶಾಲೆ ಆಗ್ಬಿಟ್ಟಿದೆ, ತಮಾಷೆ ಆಗ್ಬಿಟ್ಟಿದೆ. ಆಡಳಿತ ಅಂತ ಹೇಳಿದ್ರೆ ಸೀರಿಯಸ್ನೆಸ್ಸೇ ಇಲ್ಲ. ಇದೇ ದುರಂತ ಕರ್ನಾಟಕ ರಾಜ್ಯದ್ದು. ಯಾವಾಗ ಯಾವ್ದಾದ್ರು ಮಂತ್ರಿಗೆ ನಮಗೊಂದು ಇಲಾಖೆ ಇದೆ, ಈ ರಾಜ್ಯ ಜನರ ಸೇವೆ ಮಾಡಲಿಕ್ಕೆ ದೇವರೊಂದು ಅವಕಾಶ ಕೊಟ್ಟಿದ್ದಾನೆ ಅಂತ ಹೇಳುವಂತ ಆ ಆಂತರಿಕವಾದಂತ ಭಾವನೆ ಇದ್ದು ಕೆಲಸ ಮಾಡಿದ್ರೆ ಆಡಳಿತ ಸುಸೂತ್ರ ಆಗುತ್ತೆ. ಈಗ ಎಲ್ಲರಿಗೇನು ಅಂತ ಹೇಳಿದ್ರೆ ಒಟ್ಟು ತಮಾಷೆಯಲ್ಲಿ ನಾನು ದೊಡ್ಡ ಜೋಕರ್ ಆಗ್ಬೇಕು ಅಂತ ಪ್ರತಿಯೊಬ್ಬೊಂದು ಪ್ರಯತ್ನ. ಆ ದೊಡ್ಡ ಜೋಕರ್ಗಳೇ ಇವರೆಲ್ಲ. ಕರ್ನಾಟಕ ರಾಜ್ಯದ